ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ರೀ, ಮೆಂತ್ಯ ಸೊಪ್ಪು 1 ಕಪ್, ಮೊಳಕೆ ಕಟ್ಟಿರೋ ಹೆಸರು ಕಾಳು ಇವೆರಡು ಸೇರಿಸಿ ಮಸಾಲ ರೊಟ್ಟಿ ಹೆಂಗೆ ಮಾಡಬೇಕನ್ನೋದು ತೋರಿಸ್ತೀನಿ ನೋಡಿರಿ. ಡಯಟ್ ಮಾಡೋರಿಗೆ ಇದು ಭಾಳ ಚಲೋ ರೀ. ಇದು ಆರೋಗ್ಯಕ್ಕೆ ಎಣ್ಣೆದು ಏನೋ ಹಾಕಲಾರ್ದ ಮಾಡೋದು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, 1 ಟೊಮಾಟಿ, 1 ಕಪ್ ಹೆಸರು ಕಾಳು ಮೊಳಕೆ ಬಂದಿರು, ಒಂದಿಷ್ಟು ಹಸಿ ಶುಂಠಿ, ಕರಿಬೇವು ಸಣ್ಣಗೆ ಹೆಚ್ಚಿರೋದು, ಕೊತ್ತಂಬರಿ ಎಲ್ಲ ಇದ್ರ ಹಾಕಕತ್ತೀನಿ ರೀ. 1-2 ಚಮಚ ಜೀರಿಗೆ ಹಾಕಕತ್ತೇನು. ಈಗ ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ ರೀ. ಈಗ ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ ನಾನು, ಅದರೊಳಗೆ ಮಿಕ್ಸ್ ಮಾಡಕತ್ತೀನಿ ರೀ. ಅದನ್ನು ಮೆಂತ್ಯ ಸೊಪ್ಪು ಸಣ್ಣಗೆ ಹೆರಚ್ಕೊಂಡಿದ್ದ ಅದ್ರಾಗ ಹಾಕಕತ್ತೀನಿ ರೀ. ಹಂಗೆ ಒಂದು ಸ್ವಲ್ಪ 1-2 ಸಣ್ಣ ಸಣ್ಣ ಗಜ್ರಿನ ತುರಿದಿಟ್ಕೊಂಡೀನಿ, ಅದನ್ನು ಇದ್ರಾಗ ಹಾಕಕತ್ತೀನಿ ರೀ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ರೊಟ್ಟಿ ಅಂತೂ ಮಸ್ತಾಗಿರ್ತಾವೆ ರೀ. ಟೇಸ್ಟ್ ಅಂತೂ ಭಾಳ ರುಚಿಯಾಗಿರ್ತಾವೆ ರೀ. ರುಚಿಗೆ ತಕ್ಕಟ್ಟ ಉಪ್ಪು ರೀ. ಎಲ್ಲ ಹಿಂಗೆ ತಿಕ್ಕಿಗೆ ನಾದ್ಕೋಬೇಕು ರೀ. ಅದ್ರಾಗ ನೀರೆಲ್ಲ ಇರ್ತೈತಿ ಅಲ್ರಿ, ನೀರು ಬೇಕಾದ್ರೆ ಒಂದು ಸ್ವಲ್ಪ ಹಚ್ಕೊಂಡು ನಾದ್ಕೊಳ್ಳೋದು ರೀ, ಮೆತ್ತಗಾಗಂಗೆ. ಈಗ ಹಿಟ್ಟು ಬಡಿದು ತೋರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ದಪ್ಪ ಬರ್ತಾವೆ ರೀ. ತರಕಾರಿ ಹಾಕಿರ್ತೀವಲ್ರಿ, ತೆಳ್ಳಗೆ ಮಾಡೋಕೆ ಹೋದ್ರೆ ಬರೋದಿಲ್ಲ. ಈ ರೀತಿ ಮಾಡಿ ನೋಡಿರಿ, ಇಷ್ಟು ದೊಡ್ಡ ಈಗಿತ್ತವ. ಮ್ಯಾಗ ನೀರು ಹಚ್ಚಿ ತೆವಿ ಮ್ಯಾಗ ಚಂದಂಗೆ ಬೆಸ್ಕೋಬೇಕು ರೀ 2 ಸೈಡ್. ನೋಡ್ರಿ, ಕಲರು ಎಷ್ಟು ಚಂದ ಕಾಣತೈತಿ. ಹಿಂಗೆ 2 ಸೈಡ ಚಂದಂಗೆ ಬೆಸ್ಕೋಬೇಕು ರೀ. ಇದಕ್ಕೇನು ಎಣ್ಣೆ ಹಚ್ಚೋದು ಅವಶ್ಯಕತೆ ಅಂತೂ ಏನೂ ಇಲ್ಲ ರೀ. ಹಿಂಗೆ ನೋಡಿರಿ ಅದು ಚೆಂದಾಗ್ಯವು. ಇದ್ರ ಜೊತೆ ಕೊಬ್ಬರಿ ಚಟ್ನಿ, ಗಟ್ಟಿ ಮೊಸರು, ಶೇಂಗಾ ಚಟ್ನಿ, ಕೆಂಪು ಚಟ್ನಿ ಹಚ್ಕೊಂಡು ತಿಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ನೋಡಿರಿ ರೊಟ್ಟಿ ಎಷ್ಟು ಮಸ್ತ್ ಬಂದಾವು. ಭಾಳ ಟೇಸ್ಟಾಗಿರ್ತಾವೆ ರೀ. ನೀವು ಒಂದು ಸರ್ತಿ ಮಾಡ್ಕೊಂಡು ತಿನ್ನಿರಿ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.